ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋ ಸಿನಿಮಾ ಫೂಲ್ಸ್ ಗೋಲ್ಡ್. ಇದೊಂದು ಥ್ರಿಲ್ಲರ್ ಕಾಮಿಡಿ ಮೂವಿ. ಕತೆ ಶುರುವಿನಲ್ಲಿ ತೋರಿಸಲಾಗುತ್ತೆ, ಸಮುದ್ರದಲ್ಲಿ ಬಹಮಸ್ ಹೆಸರಿನ ಜಾಗದಲ್ಲಿ ಒಂದು ಬೋಟ್ ಇರೋದು ಮತ್ತು ಆ ಬೋಟ್ಗೆ ಒಂದು ಮೋಟಾರ್ ಫಿಕ್ಸ್ ಆಗಿತ್ತು. ಅಲ್ಲೇ ಸಮುದ್ರದ ಕೆಳಗೆ ಫಿನ್ ಹೆಸರಿನ ವ್ಯಕ್ತಿ ಸಮುದ್ರದ ಆಳದಲ್ಲಿ ಅವನ ಫ್ರೆಂಡ್ ಜೊತೆ ಇರ್ತಾನೆ. ಅಸಲಿಗೆ ಫಿನ್ ತನ್ನ ಫ್ರೆಂಡ್ ಜೊತೆ ಸೇರಿ ಇಲ್ಲಿ ಡ್ರಿಲ್ಲಿಂಗ್ನಂಥ ವಸ್ತುವಿನಿಂದ ಒರೇಲಿಯಾ ಹೆಸರಿನ ಶಿಪ್ನ ಹುಡುಕ್ತಿದ್ದ. ಅದು 1715ರಲ್ಲಿ ಎಲ್ಲೋ ಕಳೆದು ಹೋಗಿತ್ತು. ಆ ಶಿಪ್ನಲ್ಲಿ ಖಜಾನೆ ತುಂಬಿತ್ತು. ಫಿನ್ ಹಿಂದಿನ 8 ವರ್ಷಗಳಿಂದ ಇದನ್ನು ತಲಾಶೆ ಮಾಡ್ತಿದ್ದ. ಹೀಗಾಗಿ ತನ್ನ ಫ್ರೆಂಡ್ ಜೊತೆ ಶಿಪ್ನ ಸಾಕ್ಷಿ ಹುಡುಕಲು ಡ್ರಿಲ್ಲಿಂಗ್ ಮಾಡ್ತಿದ್ದ. ಆ ಮಷಿನ್ ಬೋಟ್ ಮೇಲೆ ಇದ್ದ ಜನರೇಟರ್ ಅಂದ್ರೆ ಮೋಟಾರ್ಗೆ ಕನೆಕ್ಟ್ ಆಗಿತ್ತು. ಅದರಿಂದಲೇ ನಡೀತಿತ್ತು. ಆಗಲೇ ಜನರೇಟರ್ನಲ್ಲಿ ಸ್ಪಾರ್ಕ್ ಆಗಿ ಅಲ್ಲೇ ಇದ್ದ ಕಾಗದವೊಂದಕ್ಕೆ ಬೆಂಕಿ ತಾಗಿ ಆ ಕಾಗದ ಗಾಳಿಯಲ್ಲಿ ಹಾರುತ್ತಾ ಅವರ ವಸ್ತುಗಳಿದ್ದ ಕಡೆ ಬೀಳುತ್ತೆ. ಇದರಿಂದ ಇಡೀ ಬೋಟ್ಗೆ ಬೆಂಕಿ ಬೀಳುತ್ತೆ. ಬೇಗನೆ ಆ ಬೋಟ್ ಬೆಂಕಿಯಲ್ಲಿ ಉರಿದು ಸಮುದ್ರದ ತಳ ತಲುಪುತ್ತೆ. ಅದರಿಂದ ತುಂಬಾನೇ ಮಣ್ಣು ಮೇಲೆ ಹಾರಿ ಒಂದು ಪ್ಲೇಟ್ನ ಚೂರು ಫಿನ್ನ ಕೈಗೆ ಸಿಗುತ್ತೆ. ಆ ಪ್ಲೇಟ್ನ ತುಂಡು 1715ರದ್ದಾಗಿತ್ತು. ಅಸಲಿಗೆ ರಾಣಿಗೆ ಖಜಾನೆ ಜೊತೆ ಈ ಡಿಶ್ ಪ್ಲೇಟ್ ಕೊಡಲಾಗಿತ್ತು. ಆ ಪ್ಲೇಟ್ನ ಪಡೆದ ಬಳಿಕ ಫಿನ್ ತುಂಬಾನೇ ಖುಷಿ ಪಡ್ತಾನೆ ಮತ್ತು ತನ್ನ ಫ್ರೆಂಡ್ ಜೊತೆ ಸೇರಿ ನೀರಿನ ಮೇಲೆ ಬರ್ತಾನೆ. ಇಬ್ಬರು ನೋಡಿದಾಗ ಅವರ ಬೋಟ್ ಅಲ್ಲಿರೋದಿಲ್ಲ. ಅಸಲಿಗೆ ಈ ಮೂರ್ಖರಿಗೆ ಗೊತ್ತೇ ಇರಲಿಲ್ಲ ಯಾವ ಬೋಟ್ ಬಿದ್ದು ಮಣ್ಣು ಹಾರಿ ಪ್ಲೇಟ್ ಇವರ ಕೈಗೆ ಸಿಕ್ಕಿತ್ತು. ಬಿದ್ದ ಬೋಟ್ ಬೇರೆ ಯಾವುದು ಆಗಿರದೆ ಅವರದ್ದೇ ಆಗಿದ್ದು ಅದು ನೀರಿನಲ್ಲಿ ಈಗ ಮುಳುಗಿದೆ ಅಂತ. ಈಗ ಇಬ್ಬರಿಗೂ ಅರ್ಥ ಆಗಿತ್ತು, ಬೋಟ್ ನೀರಿನಲ್ಲಿ ಮುಳುಗಿದೆ. ಆಗಲೇ ಇಲ್ಲಿಗೆ ಇಬ್ಬರು ವ್ಯಕ್ತಿಗಳು ಬಂದು ಫಿನ್ನ ಗನ್ ಪಾಯಿಂಟ್ ನಲ್ಲಿ ತಗೊಂಡು ಅವರ ಬಾಸ್ ಇದ್ದ ಮತ್ತೊಂದು ಶಿಪ್ಗೆ ಕರ್ಕೊಂಡು ಹೋಗ್ತಾರೆ. ಅವನೊಬ್ಬ ಗ್ಯಾಂಗ್ಸ್ಟರ್ ಆಗಿದ್ದ. ಗ್ಯಾಂಗ್ಸ್ಟರ್ ಫಿನ್ಗೆ ತುಂಬಾನೇ ಹಣ ಕೊಟ್ಟಿದ್ದ. ಈಗ ಅವನಿಗೆ ಆ ಹಣ ಬೇಕಾಗಿತ್ತು. ಆದ್ರೆ ಫಿನ್ ಹತ್ತಿರ ಯಾವುದೇ ಹಣ ಉಳಿದಿರಲಿಲ್ಲ. ಅವನ ಹತ್ತಿರ ಇದ್ದ ಬೋಟ್ ಈಗ ಮುಳುಗಿತ್ತು. ಫಿನ್ ಆ ಪ್ಲೇಟ್ ನ ತುಂಡು ತೋರಿಸಿ ಹೇಳ್ತಾನೆ, ಈ ಪ್ಲೇಟ್ ಆ ಖಜಾನೆ ಇರೋ ಶಿಪ್ ನಲ್ಲಿತ್ತು. ಅದು ಇವತ್ತಿಂದ 100 ವರ್ಷಗಳ ಹಿಂದೆ ನೀರಿನಲ್ಲಿ ಮುಳುಗಿತ್ತು. ಆದ್ರೆ ಆ ಶಿಪ್ ಅಲ್ಲೇ ಹತ್ತಿರ ಇರಬೇಕು. ಅಲ್ಲೇ ಹತ್ತಿರ ನನಗೆ ಈ ಪ್ಲೇಟ್ ಸಿಕ್ಕಿತ್ತು. ನಾನು ಆ ಶಿಪ್ ನ ಹುಡುಕಬಲ್ಲೆ. ಇದರಲ್ಲಿ ನಂಗೆ ನಿಮ್ಮ ಹೆಲ್ಪ್ ಬೇಕು. ಮತ್ತು ಗ್ಯಾಂಗ್ಸ್ಟರ್ಗೆ ಪ್ಲೇಟ್ ತೋರಿಸ್ತಾನೆ. ಗ್ಯಾಂಗ್ಸ್ಟರ್ಗೆ ಅನಿಸುತ್ತೆ ಅದು ಫೇಕ್. ಇವನನ್ನು ನೀರಲ್ಲಿ ಬಿಸಾಡಿ ಅಂತ ಹೇಳ್ತಾನೆ. ಗ್ಯಾಂಗ್ಸ್ಟರ್ ಜನರು ಅವನ ಕಾಲುಗಳನ್ನು ಚೈನ್ಗಳಿಂದ ದೊಡ್ಡ ವಸ್ತುವಿನೊಂದಿಗೆ ಕಟ್ಟಿ ನೀರಿಗೆ ಬಿಸಾಡಲು ಆರಂಭಿಸ್ತಾರೆ. ಈಗ ಫೈಟ್ ಶುರುವಾಗುತ್ತೆ. ಫೈಟ್ ಆಗುವಾಗ ಒಬ್ಬನಿಂದ ಫಿನ್ ಗನ್ ಕಸಿದುಕೊಳ್ತಾನೆ. ಇದೇ ಗಡಿಬಿಡಿಯಲ್ಲಿ ಅವನನ್ನು ನೀರಿಗೆ ಬಿಸಾಡ್ತಾರೆ. ಆದರೂ ಫಿನ್ ಹೇಗೂ ತಪ್ಪಿಸಿಕೊಂಡು ಒಂದು ಬದಿಯಿಂದ ಬೋಟ್ ಹಿಡಿದು ಬಿಡ್ತಾನೆ ಮತ್ತು ತನ್ನ ತಳ್ಳಲು ಬಂದ ಇಬ್ಬರನ್ನು ಗಾಯಗೊಳಿಸ್ತಾನೆ. ಆದ್ರೆ ಕೊನೆಗೆ ಅವನು ನೀರಿನ ಒಳಗೆ ಬಿದ್ದು ಬಿಡ್ತಾನೆ. ಅವನ ಕಾಲಿಗೆ ಭಾರವಾದ ವಸ್ತು ಬಿಗಿದಿದ್ರಿಂದ ಆಳಕ್ಕೆ ಅವನು ಹೋಗ್ತಾನೆ. ಅಲ್ಲೇ ಅವನ ಕೈ ತಪ್ಪಿ ಬಿದ್ದ ಗನ್ ಇರುತ್ತೆ. ಅವನು ಕಪ್ಪೆ ತರ ಹಾರುತ್ತಾ ಗನ್ ಬಳಿ ತಲುಪ್ತಾನೆ. ತನ್ನ ಬಿಗಿದ ಚೈನುಗಳನ್ನು ತುಂಡು ಮಾಡಿ ವಾಪಸ್ ಮೇಲೆ ಬರ್ತಾನೆ ಮತ್ತು ಇವತ್ತು ಅವನು ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಅವನ ಪತ್ನಿಯ ಡೈವೋರ್ಸ್ ವಿಷಯ ಕೂಡ ಮಾತಾಡಲಿತ್ತು. ಜಡ್ಜ್ ಅವನಿಗಾಗಿ ಕಾಯ್ತಾ ಇದ್ರು. ಫಿನ್ ಮಾತ್ರ ಬರುವುದೇ ಇಲ್ಲ. ಜಡ್ಜ್ ಕೋಪಗೊಂಡು ಹೇಳ್ತಾರೆ, ಇನ್ನು 15 ನಿಮಿಷದಲ್ಲಿ ಅವನು ಬರ್ದಿದ್ರೆ ಅವನ ಎಲ್ಲಾ ಪ್ರಾಪರ್ಟಿ ನಿನ್ನದಾಗುತ್ತೆ ಮತ್ತೆ ನಿನಗೆ ಡೈವೋರ್ಸ್ ಸಿಗುತ್ತೆ. ಫಿನ್ ಅಲ್ಲಿಗೆ ತಲುಪುವಾಗ ತಡವಾಗಿತ್ತು. ಜಡ್ಜ್ ಅವರ ನಿರ್ಧಾರ ಹೇಳಿಬಿಟ್ಟಿದ್ರು. ಅದರಿಂದ ಫಿನ್ ವೈಫ್ ಟೇಸ್ಗೆ ಒಳ್ಳೆದಾಗುತ್ತೆ. ಫಿನ್ ತನ್ನ ವೈಫ್ಗೆ ಅರ್ಥ ಮಾಡಿಸಲು ಸಮಜಾಯಿಸಲು ಪ್ರಯತ್ನ ಮಾಡ್ತಾನೆ. ಅವನ ಪತ್ನಿ ಹೇಳ್ತಾಳೆ, ನನಗೆ ನಿನ್ನ ಸಹವಾಸ ಸಾಕಾಗಿದೆ. 8 ವರ್ಷ ಮುಂಚೆ ನೀನು ನನ್ನ ಖಜಾನೆಗಾಗಿ ಬಿಟ್ಟು ಹೋದೆ. ಈಗ ನಾನು ನನ್ನ ಲೈಫ್ನ ನನ್ನ ರೀತಿಯಲ್ಲಿ ಬದುಕಲು ಬಯಸ್ತೇನೆ. ಸ್ಟಡೀಸ್ ಕಂಪ್ಲೀಟ್ ಮಾಡಲು ಬಯಸ್ತೇನೆ. ಫಿನ್ ಕೇಳ್ತಾನೆ, ಇದಕ್ಕೆಲ್ಲ ಹಣ ನಿನ್ನ ಹತ್ರ ಎಲ್ಲಿಂದ ಬರುತ್ತೆ? ಜಡ್ಜ್ ನನ್ನ ಪರವಾಗಿ ತೀರ್ಪು ಹೇಳಿದ್ದಾರೆ. ನಿನ್ನ ಯಾವುದೆಲ್ಲ ವಸ್ತುಗಳಿವೆ ಅದರ ಮೇಲೆ ನನ್ನ ಅಧಿಕಾರವಿದೆ. ನಾನು ನಿನ್ನ ಬೋಟ್ ಮಾರಿ ನನ್ನ ಸ್ಟಡಿ ಕಂಪ್ಲೀಟ್ ಮಾಡ್ತೇನೆ. ಫಿನ್ ಹೇಳ್ತಾನೆ, ನನ್ನ ಬೋಟ್ ಮುಳುಗಿ ಹೋಯ್ತು. ಇದೆಲ್ಲ ಕೇಳಿ ಅವಳಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಒಂದು ಕೋಲಿನಿಂದ ಅವನ ತಲೆ ಮೇಲೆ ಹೊಡಿತಾಳೆ. ಅವನೀಗ ಟೇಸ್ಗೆ ಹೇಳ್ತಾನೆ, ನನಗೆ ಮುಳುಗಿ ಹೋದ ಹಡಗಿನ ಜಾಗ ಸಿಕ್ಕಿದೆ. ಅಲ್ಲಿ ಮುಳುಗಿ ಹೋದ ಹಡಗು ಇದೆ. ಅದರ ಒಳಗೆ ಖಜಾನೆಯೂ ಇದೆ. ನಂತರ ಅವನು ಅವಳಿಗೆ ಕಾಗದದಲ್ಲಿ ಒಂದು ಪ್ಲೇಟ್ನ ನಕ್ಷೆ ತೋರಿಸ್ತಾನೆ. ಅದು ಅದೇ ಪ್ಲೇಟ್ನದ್ದಾಗಿತ್ತು. ಅದನ್ನು ಅವನು ಗ್ಯಾಂಗ್ಸ್ಟರ್ನಿಂದ ಪಡೆದಿದ್ದ. ಅದನ್ನು ಕಂಡು ಅವಳು ಖುಷಿ ಆಗ್ತಾಳೆ. ಅವಳು ಕೇಳ್ತಾಳೆ, ನೀನು ಆ ಪ್ಲೇಟ್ ತೋರಿಸ್ಬೋದಾ? ಅವನು ಹೇಳ್ತಾನೆ, ಅದು ಈಗ ನನ್ನ ಹತ್ರ ಇಲ್ಲ. ಟೇಸ್ಗೆ ಅನಿಸುತ್ತೆ ಫಿನ್ ಅವಳಿಗೆ ಸುಳ್ಳು ಹೇಳ್ತಿದ್ದಾನೆ. ಟೇಸ್ ಬೇಜಾರಾಗಿ ಅಲ್ಲಿಂದ ಹೋಗ್ತಾಳೆ ಮತ್ತು ತನ್ನ ಜಾಬ್ ವಾಪಸ್ ಜಾಯ್ನ್ ಆಗ್ತಾಳೆ. ಒಂದು ವಿಹಾರ ನೌಕೆಯಲ್ಲಿ ಸ್ಟೇವಾರ್ಡ್ ಅಂದ್ರೆ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡ್ತಿದ್ಲು. ಅವಳ ಬಾಸ್ ಹೆಸರು ನಿಗಲ್. ಅವನೊಬ್ಬ ಶ್ರೀಮಂತ ಮಲ್ಟಿಮಿಲಿಯನರ್ ಆಗಿದ್ದ. ಅಸಲಿಗೆ ಅವಳು ಹೇಗಾದ್ರೂ ಮಾಡಿ ಹಣ ಗಳಿಸಲು ಬಯಸ್ತಾಳೆ. ಯಾಕಂದ್ರೆ ಹಣ ಒಟ್ಟು ಮಾಡಿ ಚಿಕಾಗೋಗೆ ಹೋಗಿ ತನ್ನ ಸ್ಟಡಿ ಕಂಪ್ಲೀಟ್ ಮಾಡಬಹುದು ಅಂತ. ಬಾಸ್ ಹತ್ರ ಹೋಗಿ ಕೇಳ್ತಾಳೆ, ನಾವು ಇಲ್ಲಿಂದ ಹೋಗ್ಬೇಕು.
ಫಿನ್ ಅಲ್ಲಿಗೆ ಬರಬಹುದು. ಅವಳ ಬಾಸ್ ನಿಗಲ್ ಅಲ್ಲಿಂದ ಹೋಗಲು ನಿರಾಕರಿಸ್ತಾನೆ. ಅವನು ಹೇಳ್ತಾನೆ, ನನ್ನ ಮಗಳು ಇಲ್ಲಿ ಬರುವಳಿದ್ದಾಳೆ. ಅವಳು ಹತ್ತಿರದ ಐಲ್ಯಾಂಡ್ ನಲ್ಲಿ ಬೇಕಾದ ವಸ್ತುಗಳನ್ನು ಪರ್ಚೇಸ್ ಮಾಡಲಿದ್ದಾಳೆ. ಅತ್ತ ಫಿನ್ ತೋರಿಸಲಾಗುತ್ತೆ. ಅಲ್ಲಿ ಅವನು ಒಂದು ಬಾರ್ ನಲ್ಲಿ ಅದೇ ಹಳೆ ಫ್ರೆಂಡ್ ನ ಮೀಟ್ ಆಗ್ತಾನೆ. ಅವನ ಜೊತೆಗೆ ಫಿನ್ ಖಜಾನೆ ಹುಡುಕ್ತಿದ್ದ. ಅವನ ಫ್ರೆಂಡ್ ಹೇಳ್ತಾನೆ, ಇಲ್ಲೇ ಹತ್ತಿರದಲ್ಲಿ ಒಂದು ಬೋಟ್ ಇದೆ, ಅದರ ಒಳಗೆ ತುಂಬಾನೇ ರಿಚ್ ವ್ಯಕ್ತಿ ಇದ್ದಾನೆ, ಅವನ ಹೆಸರು ನಿಗಲ್. ಅವನು ನಿನ್ನ ಖಜಾನೆಗಾಗಿ ಫಂಡಿಂಗ್ ಮಾಡಬಹುದು. ಫಿನ್ ಕೇಳ್ತಾನೆ, ಆದ್ರೆ ನಾನು ಅವನ ಹತ್ರ ತಲುಪುವುದು ಹೇಗೆ? ಅವನ ಫ್ರೆಂಡ್ ಹೇಳ್ತಾನೆ, ಅವನ ಮಗಳು ಒಂದು ಚಾಪರ್ ನಿಂದ ಇಲ್ಲಿ ಬರ್ತಿದ್ದಾಳೆ. ಒಂದು ವೇಳೆ ನೀನು ಅಲ್ಲಿಗೆ ತಲುಪಬೇಕಾದ್ರೆ ಅವಳೊಂದಿಗೆ ದೋಸ್ತಿ ಮಾಡಬೇಕು. ಆಗಲೇ ಇವರು ನೋಡ್ತಾರೆ, ಒಬ್ಳು ಹುಡುಗಿ ಚಾಪರ್ ನಿಂದ ಇಳಿತಾಳೆ. ಅಸಲಿಗೆ ಅವಳು ನಿಗಲ್ನ ಮಗಳು. ನಿಗಲ್ನ ಮಗಳು ಬೋಟ್ನಿಂದ ಐಲ್ಯಾಂಡ್ ತನಕ ಬರಲು ಶುರು ಮಾಡ್ತಾಳೆ. ಫಿನ್ ಕೂಡ ತನ್ನ ಮೋಟಾರ್ ಬೋಟ್ ನಿಂದ ವಿಹಾರ ನೌಕೆ ತನಕ ಹೋಗಲು ಆರಂಭಿಸ್ತಾನೆ. ಆಗಲೇ ನಿಗಲ್ನ ಮಗಳ ಹ್ಯಾಟ್ ಗಾಳಿಯಲ್ಲಿ ಹಾರಿ ಹೋಗುತ್ತೆ. ಫಿನ್ ಕೂಡ ಆ ಹ್ಯಾಟ್ ನ ಉಳಿಸಿಕೊಳ್ಳಲು ಅದರತ್ತ ಹಾರ್ತಾನೆ. ಆದ್ರೆ ಫಿನ್ ನ ಬೋಟ್ ನಿಗಲ್ನ ಬೋಟ್ಗೆ ಡಿಕ್ಕಿ ಹೊಡೆಯುತ್ತೆ ಮತ್ತು ಅವನು ನೀರಿಗೆ ಬೀಳ್ತಾನೆ. ಆದ್ರೆ ನಿಗಲ್ನ ಮಗಳು ಅವನನ್ನು ಎಳೆದ ಮೇಲೆ ತರ್ತಾಳೆ. ಫಿನ್ನ ನೌಕೆಗೆ ತರ್ತಾಳೆ. ಅಲ್ಲಿ ನಿಗಲ್ ಮೊದಲ ಬಾರಿ ಅವನಿಗೆ ಸಿಗ್ತಾನೆ. ನಿಗಲ್ ಮಗಳು ಹೇಳ್ತಾಳೆ, ಇವನು ನನ್ನ ಹ್ಯಾಟ್ ಉಳಿಸಲು ಪ್ರಯತ್ನ ಮಾಡಿದ್ದ, ಇವನು ತುಂಬಾನೇ ಒಳ್ಳೆ ಮನುಷ್ಯ. ನಿಗಲ್ ಫಿನ್ಗೆ ರಾತ್ರಿ ವೇಳೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ. ರಾತ್ರಿ ವೇಳೆ ಇವರೆಲ್ಲರೂ ಡಿನ್ನರ್ಗಾಗಿ ಕುಳಿತಿರುವಾಗ ಅಲ್ಲಿಗೆ ಟೇಸ್ ಬರ್ತಾಳೆ. ಅವಳು ಫಿನ್ನ ನೋಡಿ ಚೀರ್ತಾಳೆ. ಇಲ್ಲಿ ನಿಗಲ್ಗೆ ಗೊತ್ತಾಗುತ್ತೆ ಇವರಿಬ್ರು ಒಬ್ರಿಗೊಬ್ರು ಮೊದಲೇ ಗೊತ್ತು ಅನ್ನೋದು. ಡಿನ್ನರ್ ಮೊದಲು ಫಿನ್ ಹೇಳ್ತಾನೆ, ನಾನು ಮತ್ತು ಟೇಸ್ ಪತಿ ಪತ್ನಿಯಾಗಿದ್ವು, ಆದ್ರೆ ನಮ್ಮ ಡಿವೋರ್ಸ್ ಆಗಿದೆ. ಈಗ ಟೆಸ್ ಮತ್ತು ಫಿನ್ ಇಬ್ರು ಹಡಗಿನ ಒಳಗೆ ಖಜಾನೆ ಬಗ್ಗೆ ನಿಗಲ್ಗೆ ಹೇಳ್ತಾರೆ. 1715ರಲ್ಲಿ ಸ್ಪ್ಯಾನಿಷ್ ಹಡಗುಗಳ ಒಂದು ಗುಂಪು ರಾಜನ ಖಜಾನೆಯನ್ನು ತೆಗೆದುಕೊಂಡು ಹೋಗಿತ್ತು. ಇದರಲ್ಲಿ ರಾಜನ ವರದಕ್ಷಿಣೆ ಕೂಡ ಇತ್ತು. ಈ ಹಡಗುಗಳಲ್ಲಿ ಒಂದು ಹಡಗಿನ ಹೆಸರು ಒರೆಲಿಯಾ ಆಗಿತ್ತು. ಅದು ತುಫಾನುಗಳಿಂದ ಕೂಡ ಹೋಗಿರಬಹುದು ಅಂತ ಹೇಳಲಾಗುತ್ತಿತ್ತು. ಹೀಗಾಗಿ ಪೂರ್ತಿ ಖಜಾನೆ ಆ ಹಡಗಿನಲ್ಲಿ ಶಿಫ್ಟ್ ಮಾಡಲಾಗಿತ್ತು. ತುಫಾನಿನಲ್ಲಿ ಎಲ್ಲಾ ಹಡಗುಗಳು ಮುಳುಗಿ ಹೋದವು. ಆದ್ರೆ ಈ ಘಟನೆ 3 ವರ್ಷಗಳ ನಂತರ ಒಬ್ಬ ವ್ಯಕ್ತಿಯನ್ನು ಗುರುತಿಸಲಾಯಿತು. ಅದು ಬೇರೆ ಯಾರು ಆಗಿರದೆ ಶಿಪ್ ನ ಕ್ಯಾಪ್ಟನ್ ಆಗಿದ್ದ. ಅವನು ಆ ಹಡಗನ್ನು ಉಳಿಸಿದ್ದ. ಅದರಲ್ಲಿ ಪೂರ್ತಿ ಖಜಾನೆ ಇತ್ತು ಮತ್ತು ಅವನು ಆ ಹಡಗನ್ನು ಎಲ್ಲೋ ಅವಿತು ಇಟ್ಟಿದ್ದ. ಈಗ ನನಗೆ ಆ ಹಡಗಿನ ಕ್ಲೂ ಅಂದ್ರೆ ಹಡಗಿನ ಪ್ಲೇಟ್ ನ ಸಣ್ಣ ತುಂಡು ಸಿಕ್ಕಿದೆ. ಅದು ಸಮುದ್ರದ ತಳದಲ್ಲಿ ಸಿಕ್ತು. ಇದರ ಅರ್ಥ ಆ ಹಡಗಿನ ಜೊತೆ ಖಜಾನೆ ಅಲ್ಲೇ ಸುತ್ತಮುತ್ತ ಇದೆ. ಈ ಕತೆ ಕೇಳಿದ ಬಳಿಕ ನಿಗಲ್ ಮತ್ತು ಅವನ ಮಗಳು ಖಜಾನೆ ಹುಡುಕಲು ತಯಾರಾಗ್ತಾರೆ. ಮಾತ್ರ ಮರುದಿನ ಟೇಸ್ ಮತ್ತು ಫಿನ್ಗೆ ಗೊತ್ತಾಗುತ್ತೆ, ಆ ಗ್ಯಾಂಗ್ಸ್ಟರ್ ಆ ಪೂರ್ತಿ ಐಲ್ಯಾಂಡ್ ಅನ್ನು ಖರೀದಿ ಮಾಡಿದ್ದಾನೆ. ಆ ಐಲ್ಯಾಂಡ್ ಹತ್ರ ಸಮುದ್ರದ ತಳದಲ್ಲಿ ಫಿನ್ಗೆ ಆ ಪ್ಲೇಟ್ ನ ತುಂಡು ಸಿಕ್ಕಿತ್ತು. ಟೇಸ್ ಫಿನ್ ಮೇಲೆ ಸಿಟ್ಟುಗೊಂಡು ಹೇಳ್ತಾಳೆ, ನೀನು ಅವನಿಗೆ ಆ ಖಜಾನೆ ಬಗ್ಗೆ ಆ ಜಾಗದ ಬಗ್ಗೆ ಏನು ಹೇಳಬಾರ್ದಾಗಿತ್ತು. ಈಗ ನಾವು ಆ ಖಜಾನೆ ಹುಡುಕೋದು ಹೇಗೆ? ಫಿನ್ ಹೇಳ್ತಾನೆ, ಬಹುಶಃ ಅವನು ಆ ಐಲ್ಯಾಂಡ್ ಖರೀದಿ ಮಾಡಿದ್ದಾನೆ, ಆದ್ರೆ ನೀರು ಖರೀದಿ ಮಾಡ್ಲಿಲ್ಲ ಮತ್ತು ಅಲ್ಲೇ ಹಡಗು ಇದೆ. ಇವರು ಅಲ್ಲಿಗೆ ಹೋದಾಗ ನೋಡ್ತಾರೆ, ಒಂದು ಹಡಗು ನೀರಿನಲ್ಲಿ ಏನೋ ಹುಡುಕ್ತಿತ್ತು. ಅದರಲ್ಲಿ ಇದ್ದದ್ದು ಬೇರೆ ಯಾರು ಆಗಿರದೆ ಫಿನ್ ನ ಮತ್ತೊಬ್ಬ ಫ್ರೆಂಡ್ ಫಾರ್ಮರ್ ಮೆಂಟರ್ ಆಗಿದ್ದ. ಅವನು ಫಿನ್ಗೆ ಖಜಾನೆ ನನ್ನದು ಅಂತ ಹೇಳ್ತಾನೆ. ಫಿನ್ ಹೇಳ್ತಾನೆ, ಖಜಾನೆ ಯಾರು ಮೊದಲು ಹುಡುಕ್ತಾರೋ ಅವರದ್ದೇ ಆಗುತ್ತೆ. ಇದರ ಬಳಿಕ ಫಿನ್ ಚುಪ್ಚಾಪ್ ಆಗಿ ನೀರಿನ ಒಳಗೆ ಹಾರಿ ಬಿಡ್ತಾನೆ. ಅವನು ನೋಡ್ತಾನೆ, ಆ ಮೆಂಟರ್ ನ ಜನರು ನೀರಿನಲ್ಲಿ ಎಲ್ಲಿ ಅವನಿಗೆ ಪ್ಲೇಟ್ ಸಿಕ್ಕಿತ್ತೋ ಅಲ್ಲಿ ಡೈನಮೈಟ್ ಫಿಕ್ಸ್ ಮಾಡ್ತಿದ್ರು. ಡೈನಮೈಟ್ ಫಿಕ್ಸ್ ಮಾಡಿ ನೀರಿನ ಮೇಲೆ ಹೋಗ್ತಾರೆ ಮತ್ತು ಫಿನ್ ಅಲ್ಲಿ ಅವರ ವೈರ್ಸ್ ನ ತುಂಡು ಮಾಡಲು ಆರಂಭಿಸ್ತಾನೆ. ಫಿನ್ ಬೈ ಮಿಸ್ ಆಗಿ ಬೇರೆ ವೈರ್ ಕಟ್ ಮಾಡಲು ಹೋಗಿ ಒಂದು ಬ್ಲಾಸ್ಟ್ ಆಗುತ್ತೆ. ಅಚಾನಕ್ ಆಗಿ ಅವನ ಕೈಗೆ ಸ್ಪ್ಯಾನಿಷ್ ತಲ್ವಾರ್ ಸಿಗುತ್ತೆ. ಅದನ್ನು ಕಂಡು ಫಿನ್ ಪೂರ್ತಿಯಾಗಿ ಆಶ್ಚರ್ಯಗೊಳ್ತಾನೆ. ಫಿನ್ ನ ಮೆಂಟರ್ ಮತ್ತು ಅವನ ಜನರು ಫಿನ್ ನ ನೀರಲ್ಲಿ ನೋಡ್ತಾರೆ. ಫಿನ್ ನ ಮೆಂಟರ್ ತನ್ನ ಜನರಿಗೆ ಹೇಳ್ತಾನೆ, ನೀರಲ್ಲಿ ಬ್ಲಾಸ್ಟ್ ಮಾಡಬೇಡ, ಅಲ್ಲಿ ಫಿನ್ ಇದ್ದಾನೆ. ಆದ್ರೆ ಅವನು ಜನರು ಮಿಸ್ ಆಗಿ ನೀರಲ್ಲಿ ಬ್ಲಾಸ್ಟ್ ಮಾಡ್ತಾರೆ. ಅದರಿಂದ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಫಿನ್ ನೀರಿನ ಜೊತೆ ಹಾರ್ತಾ ಮೆಂಟರ್ ನ ಶಿಪ್ ಗೆ ಬರ್ತಾನೆ. ಇದರ ನಂತರ ಅವನ ಮೆಂಟರ್ ಅವನನ್ನು ತುಂಬಾನೇ ಹೊಡಿತಾನೆ. ಅವನ ಹತ್ರ ಇದ್ದ ಸ್ಪ್ಯಾನಿಷ್ ತಲ್ವಾರ್ ಅದು ನಿಗಲ್ನ ನೌಕೆಗೆ ಹೋಗಿತ್ತು. ಇದರ ಬಳಿಕ ಫಿನ್ ವಾಪಸ್ ನಿಗಲ್ನ ಹಡಗಿಗೆ ಕಳಿಸಲಾಗುತ್ತೆ. ಅವನ ಹತ್ರ ಇದ್ದ ಸ್ಪ್ಯಾನಿಷ್ ತಲ್ವಾರ್ ಅದು ನಿಗಲ್ನ ನೌಕೆಗೆ ಹೋಗಿತ್ತು. ಇದರ ಬಳಿಕ ಫಿನ್ ವಾಪಸ್ ನಿಗಲ್ನ ನೌಕೆಗೆ ಕಳಿಸಲಾಗುತ್ತೆ. ರಾತ್ರಿ ವೇಳೆ ಫಿನ್ ತನ್ನ ಕೋಣೆಯಲ್ಲಿದ್ದಾಗ ಏನೋ ಆಲೋಚನೆ ಮಾಡ್ತಾ ಇದ್ದ. ಈತ ಟೇಸ್ ಕೂಡ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಅವಳು ಅವನ ಕೋಣೆಗೆ ಹೋದಾಗ ಅವನು ಅಲ್ಲಿರುವುದಿಲ್ಲ. ಅಸಲಿಗೆ ಅವನು ಈಗ ಐಲ್ಯಾಂಡ್ ತಲುಪಿದ್ದ. ಅಲ್ಲಿ ಗ್ಯಾಂಗ್ಸ್ಟರ್ ನ ಬಾರ್ ಇತ್ತು. ಅವನು ಗ್ಯಾಂಗ್ಸ್ಟರ್ ಜನರ ಬಳಿ ಏನೋ ಕೇಳಲು ಹೋಗ್ತಾನೆ. ಗ್ಯಾಂಗ್ಸ್ಟರ್ ನ ಒಬ್ಬ ವ್ಯಕ್ತಿ ಅವನ ಮೇಲೆ ದಾಳಿ ಮಾಡ್ತಾನೆ. ಅದರಿಂದ ಅವನು ಪ್ರಜ್ಞೆ ತಪ್ತಾನೆ. ಮತ್ತೆ ಅವನಿಗೆ ಪ್ರಜ್ಞೆ ಬಂದಾಗ ಅವನು ಗ್ಯಾಂಗ್ಸ್ಟರ್ ನ ಎದುರಿರ್ತಾನೆ. ಫಿನ್ ಅವನಿಗೆ ಹೇಳ್ತಾನೆ, ನೀನು ಯಾವ ವ್ಯಕ್ತಿಗೆ ಖಜಾನೆ ಹುಡುಕೋ ಕೆಲಸ ಕೊಟ್ಟಿದ್ಯೋ ಅವನು ಒಂದು ಕಾಲದಲ್ಲಿ ನನ್ನ ಮೆಂಟರ್ ಆಗಿದ್ದ. ಅವನು ನಿನಗಾಗಿ ಖಜಾನೆ ಹುಡುಕಲು ಸಾಧ್ಯ ಇಲ್ಲ. ನಾನು ನಿನಗಾಗಿ ಖಜಾನೆ ಹುಡುಕ್ತೇನೆ, ಬದಲಿಗೆ ನಿನಗೆ 10% ಖಜಾನೆ ಕೊಡ್ತೇನೆ. ಈ ಮಾತು ಕೇಳಿ ಗ್ಯಾಂಗ್ಸ್ಟರ್ ನಗಾಡಿ ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಪೂರ್ತಿ ಖಜಾನೆ ಬೇಕಿತ್ತು. ಅವನು ಹೇಳ್ತಾನೆ, ನೀನ್ ನಂಗಾಗಿ ಖಜಾನೆ ಹುಡುಕಿದ್ರೆ ನಾನು ನಿನ್ನ ಬಿಡ್ತೇನೆ.
ಇದ್ರ ನಂತರ ಅವನು ಫಿನ್ ಬಿಟ್ಟು ಬಿಡ್ತಾನೆ. ಫಿನ್ ವಾಪಸ್ ಅದೇ ನೌಕೆಗೆ ಬರ್ತಾನೆ. ಅಲ್ಲಿ ಟೆಸ್ ನ ಮೀಟ್ ಆಗ್ತಾನೆ. ಟೆಸ್ ಅವನಿಗೆ ಕೇಳ್ತಾಳೆ, ನೀನು ಗ್ಯಾಂಗ್ಸ್ಟರ್ ನಿಂದ ಎಷ್ಟು ಹಣ ಪಡೆದಿ? ಅವನು ಹೇಳ್ತಾನೆ, ನಾನು ಅವನಿಂದ $60,000 ಪಡೆದೆ. ಒಂದು ವೇಳೆ ಅದನ್ನು ನಾನು ವಾಪಸ್ ತಲುಪಿಸದಿದ್ರೆ ಅವನು ನನ್ನ ಕೊಲ್ತಾನೆ. ಮರುದಿನ ಬೆಳಗ್ಗೆ ಎಲ್ಲರೂ ಸಮುದ್ರದ ತಳದಲ್ಲಿ ಮತ್ತೊಮ್ಮೆ ಖಜಾನೆ ಹುಡುಕಲು ಪ್ರಾರಂಭ ಮಾಡ್ತಾರೆ. ಅದೇ ಪೂರ್ತಿ ದಿನ ಅದೆಷ್ಟು ಹುಡುಕಿದ್ರು ಅವರಿಗೂ ಖಜಾನೆ ನಿಶಾನೆ ಕೂಡ ಸಿಗಲ್ಲ. ರಾತ್ರಿ ವೇಳೆ ಫಿನ್, ನಿಗಲ್, ಟೆಸ್ ಎಲ್ಲರೂ ಕುಳಿತಿರುವಾಗ ಎಲ್ಲರೂ ಹತಾಶೆಗೊಂಡಿರ್ತಾರೆ. ಅವರಿಗೆ ಅರ್ಥವಾಗಲ್ಲ ಆ ಖಜಾನೆ ಯಾಕೆ ಸಿಗಲಿಲ್ಲ ಅಂತ. ಫಿನ್ ಹೇಳ್ತಾನೆ, ಇಲ್ಲಿಯ ನೀರು ತುಂಬಾನೇ ಶುಭ್ರವಾಗಿದೆ. ಒಂದು ವೇಳೆ ಶಿಪ್ ಇದ್ರಲ್ಲಿ ಯಾರಿಗಾದ್ರೂ ತೋರ್ತಿತ್ತು ಅಂದ್ರೆ ಶಿಪ್ ಇಲ್ಲಿಲ್ಲ. ಆಗಲೇ ಅವರ ನೌಕೆಯ ಕ್ಯಾಪ್ಟನ್ ಇಲ್ಲಿಗೆ ಬಂದು ಹೇಳ್ತಾನೆ, ತೂಫಾನು ಬರಲಿದೆ, ಹೀಗಾಗಿ ನಾವು ಶಿಪ್ ನ ನಾರ್ತ್ ಬೀಚ್ಗೆ ತಗೊಂಡು ಹೋಗ್ಬೇಕು. ಅಷ್ಟು ಹೇಳಿ ಅವನು ಅಲ್ಲಿಂದ ಹೋಗಿಬಿಡ್ತಾನೆ. ಫಿನ್ ಅವನ ಮಾತು ಕೇಳಿ ಅವನ ಹಿಂದೆ ಓಡ್ತಾನೆ. ಅವನಿಗೆ ಹೇಳ್ತಾನೆ, ನೀನು ಶಿಪ್ ನ ನಾರ್ತ್ ಬೀಚ್ಗೆ ಯಾಕೆ ತಗೊಂಡು ಹೋಗಲು ಬಯಸ್ತಿ? ಕ್ಯಾಪ್ಟನ್ ಹೇಳ್ತಾನೆ, ಈ ಐಲ್ಯಾಂಡ್ ಹತ್ರ ಇರೋದು ನಾರ್ತ್ ಬೀಚ್, ಅಲ್ಲಿ ಕಲ್ಲು ಬಂಡೆಗಳಿಲ್ಲ. ಫಿನ್ ಅರಿತುಕೊಳ್ತಾನೆ. ಆದ್ರೆ ಏನೇ ಆದ್ರೂ ಶಿಪ್ನ ಕ್ಯಾಪ್ಟನ್ ಶಿಪ್ನ ಅಲ್ಲೇ ಅವಿತು ಇಟ್ಟಿರ್ತಾನೆ. ರಾತ್ರಿ ವೇಳೆ ಇವರು ಅತ್ತ ಹೋದಾಗ ಟೆಸ್ ಮತ್ತು ಫಿನ್ ನೀರಿನ ಒಳಗೆ ಹಾರ್ತಾರೆ ಮತ್ತು ಸಮುದ್ರದ ಒಳಗೆ ಆ ಶಿಪ್ನ ಹುಡುಕಲು ಆರಂಭಿಸ್ತಾರೆ. ಕೆಲವೇ ಹೊತ್ತಲ್ಲಿ ಇವರಿಗೆ ಸ್ಪ್ಯಾನಿಷ್ ಶಿಪ್ನ ತೋಪುಗಳು ಕಾಣಿಸುತ್ತೆ. ಇವರಿಗೆ ಅರಿವಾಗುತ್ತೆ ಶಿಪ್ನ ಕ್ಯಾಪ್ಟನ್ ಒರೇಲಿಯಾ ಶಿಪ್ನ ಬಚಾವ್ ಮಾಡಲು ಇದೇ ಕಿನಾರಿಗೆ ತರಲು ಪ್ರಯತ್ನ ಮಾಡಿರಬಹುದು. ನಂತರ ಅದು ಇಲ್ಲಿ ಮುಳುಗಿರಬಹುದು. ಬೆಳಗ್ಗೆ ಆಗ್ತಿದ್ದಂತೆ ಅಲ್ಲಿ ಇವರು ನೆಲ ಅಗೆಯೋ ಕೆಲಸ ಶುರು ಮಾಡ್ತಾರೆ. ಇಲ್ಲಿ ಇವರಿಗೆ ಶಿಪ್ಗೆ ಸೇರಿದ ವಸ್ತುಗಳು ಸಿಗುತ್ತೆ. ಅವುಗಳು ತುಂಬಾನೇ ಹಳೆದಾಗಿದ್ದು ಇವರಿಗೆ ಖಜಾನೆ ಸುಳಿವು ಕೂಡ ಜಾಗದಲ್ಲಿ ಸಿಗುವುದೇ ಇಲ್ಲ. ಇದರ ನಂತರ ಅವರು ಅನುಮಾನಿಸ್ತಾರೆ, ಶಿಪ್ನ ಕ್ಯಾಪ್ಟನ್ ಖಜಾನೆಯನ್ನು ಇಲ್ಲೇ ಎಲ್ಲೋ ಅವಿತಿಟ್ಟಿರಬಹುದು. ಇಲ್ಲೇ ಐಲ್ಯಾಂಡ್ ನಲ್ಲಿ ಒಂದು ದೊಡ್ಡ ಚರ್ಚ್ ಇತ್ತು. ಇವರು ಹೇಳ್ತಾರೆ ಆ ಚರ್ಚ್ ನಲ್ಲೂ ಕ್ಲೂ ಸಿಗಬಹುದು. ಇಬ್ರು ಅಲ್ಲಿಗೆ ತಲುಪ್ತಾರೆ. ಅಲ್ಲಿ ಹಳೆ ಪುಸ್ತಕಗಳಿದ್ವು. ಅಲ್ಲೇ ಟೇಸ್ ಒಂದು ಪುಸ್ತಕ ಓದ್ತಾಳೆ. ಅದರಲ್ಲಿ ಬರೆಯಲಾಗಿತ್ತು, ನಾನು ಇಲ್ಲಿಗೆ ಬಂದ ಮೊದಲೇ ವ್ಯಕ್ತಿ ಅಲ್ಲ, ಬದಲಿಗೆ ಸ್ಪ್ಯಾನಿಷ್ ಜನರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಒಬ್ಳು ಮಹಿಳೆ ಬಗ್ಗೆ ಕೂಡ ಬರೆಯಲಾಗಿತ್ತು. ಅವಳ ಹೆಸರು ಒರೇಲಿಯಾ ಆಗಿತ್ತು. ಅವಳ ಸಮಾಧಿ ಕೂಡ ಈಗಲೂ ಅಲ್ಲೇ ಇತ್ತು. ಇದನ್ನು ಕೇಳಿ ಇಬ್ರು ಆಶ್ಚರ್ಯಗೊಳ್ತಾರೆ. ಯಾಕಂದ್ರೆ ಒರೇಲಿಯಾ ಯಾವುದೇ ಮಹಿಳೆ ಹೆಸರು ಆಗಿರದೆ ಆ ಶಿಪ್ನ ಹೆಸರಾಗಿತ್ತು. ಆದ್ರೆ ಒಳಗೆ ಖಜಾನೆ ಇತ್ತು. ಇಬ್ಬರು ಈಗ ಸಮಾಧಿಗಳ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಒರೇಲಿಯಾ ಹೆಸರಿನ ಸಮಾಧಿ ಸಿಗುತ್ತೆ. ಅದನ್ನು ಅವರು ಅಗೆದಾಗ ಅದರ ಒಳಗಿಂದ ಡ್ರಮ್ ಒಂದು ಸಿಗುತ್ತೆ. ಅದರಲ್ಲಿ ಕೆಲವು ನೋಟ್ಸ್ ಇದ್ವು. ಅದನ್ನು ಶಿಪ್ನ ಕ್ಯಾಪ್ಟನ್ ಬರೆದಿದ್ದ. ಅದರಲ್ಲಿ ಬರೆಯಲಾಗಿತ್ತು, ಹಲವಾರು ಬಾರಿ ಹುಡುಕಿದ ನಂತರ ನನಗೆ ದ್ವೀಪದಲ್ಲಿ ಖಜಾನೆ ಹುಡುಕುವ ಜಾಗ ಸಿಕ್ಕಿತ್ತು. ಆ ಖಜಾನೆಯನ್ನು ಯಾರು ಹುಡುಕಲು ಸಾಧ್ಯವಿಲ್ಲ. ಯಾವ ಜಾಗದಲ್ಲಿ ನಾನು ಖಜಾನೆ ಅವಿತಿಟ್ಟಿದ್ದೇನೋ ಅದೊಂದು ಡೆತ್ ಟ್ರ್ಯಾಪ್. ಇದರಲ್ಲಿ ಪ್ರತಿ ವರ್ಷ ನೀರು ತುಂಬಿರುತ್ತೆ. ಕೇವಲ ಡಿಸೆಂಬರ್ನಲ್ಲಿ ಮನುಷ್ಯರು 1 ಅಥವಾ 2 ಬಾರಿ ಅಲ್ಲಿಗೆ ಹೋಗಬಹುದು. ಇದೆಲ್ಲ ಕೇಳಿದ ಬಳಿಕ ಫಿನ್ ಅರ್ಥ ಮಾಡಿಕೊಳ್ತಾನೆ, ಅವನು ಬಹುಶಃ ಖಜಾನೆ ಬ್ಲೂ ಹೋಲ್ ನಲ್ಲಿ ಅವಿತಿಟ್ಟಿರಬಹುದು. ಬ್ಲೂ ಹೋಲ್ ಅನ್ನೋದು ಸಮುದ್ರದ ಜೊತೆ ಜೋಡಣೆಯಾದ ಒಂದು ಗುಹೆಯಾಗಿತ್ತು. ಅದು ಕೆಲವೊಂದು ತಿಂಗಳಲ್ಲಿ ತೆರೆತಿತ್ತು. ಆದ್ರೆ ಅಲ್ಲಿ ಯಾವಾಗಲೂ ನೀರು ಇರುತ್ತೆ. ಇಬ್ರು ಅಲ್ಲಿಗೆ ತಲುಪ್ತಾರೆ ಅನ್ನುವಾಗ ಗ್ಯಾಂಗ್ಸ್ಟರ್ ಅಲ್ಲಿಗೆ ತನ್ನ ಸಹಚರರೊಂದಿಗೆ ಬರ್ತಾನೆ. ಅವನು ಫಿನ್ ಹತ್ರ ಡೈರಿ ಕೇಳ್ತಾನೆ. ಅದು ಅವನಿಗೆ ಸಮಾಧಿ ಒಳಗಿಂದ ಸಿಕ್ಕಿತ್ತು. ಫಿನ್ ಡೈರಿ ತೆಗೆದು ಅದರಿಂದ ಅವನನ್ನು ಹೊಡಿತಾನೆ. ನಂತರ ಇಬ್ಬರ ನಡುವೆ ಫೈಟ್ ಶುರುವಾಗುತ್ತೆ. ಫಿನ್ ಮತ್ತು ಟೆಸ್ ಅಲ್ಲಿಂದ ಬೈಕ್ ತಗೊಂಡು ಪರಾರಿ ಆಗ್ತಾರೆ. ಆಗಲೇ ಟೆಸ್ ಬೈಕ್ ನಿಂದ ಕೆಳಗೆ ಬೀಳ್ತಾಳೆ. ಫಿನ್ ಹಿಂದೆ ತಿರುಗಿ ನೋಡಿದಾಗ ಅಚಾನಕ್ ಆಗಿ ಅವನ ಬೈಕ್ ಒಂದು ದೊಡ್ಡ ಬಂಡೆ ಮೇಲಿಂದ ಕೆಳಗೆ ಬೀಳುತ್ತೆ. ಕೆಳಗೆ ಬಿದ್ದಾಗ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಟೆಸ್ಗೆ ಅನಿಸುತ್ತೆ ಫಿನ್ ಸತ್ತು ಹೋದ. ಅವಳು ಜೋರಾಗಿ ಅಳ್ತಾಳೆ. ಇಲ್ಲಿಗೆ ಗ್ಯಾಂಗ್ಸ್ಟರ್ ತನ್ನ ಜನರೊಂದಿಗೆ ಬರ್ತಾನೆ. ಅಲ್ಲಿದ್ದ ಟೆಸ್ ನ ಸರಿಯಾಗಿ ಹಿಡಿತಾರೆ. ಇದರ ನಂತರ ಅವಳನ್ನು ಬ್ಲೂ ಹೋಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಖಜಾನೆ ಎಲ್ಲಿದೆ ಅನ್ನೋದು ತಿಳಿದು ಹೋಗಿತ್ತು. ಟೆಸ್ ನ ಹೊಟ್ಟೆಗೆ ಹಗ್ಗ ಕಟ್ತಾರೆ ಮತ್ತು ಅವಳನ್ನು ಬ್ಲೂ ಹೋಲ್ ಒಳಗೆ ಕಳಿಸ್ತಾರೆ. ಕೆಳಗೆ ಹೋದಾಗ ನೋಡ್ತಾಳೆ ಅಲ್ಲಿ ನೀರಿನ ಒಳಗೆ ಒಂದು ಸುರಂಗವಿತ್ತು. ಅಲ್ಲಿ ಸ್ಪ್ಯಾನಿಷ್ ತೋಪು ಕೂಡ ಇರುತ್ತೆ. ಟೆಸ್ ತನಗೆ ಕಟ್ಟಿದ್ದ ಹಗ್ಗ ತೆಗೆದು ಅದಕ್ಕೆ ಕಟ್ಟಿ ಬಿಡ್ತಾಳೆ ಮತ್ತು ಖಜಾನೆಯ ಬಾಕ್ಸ್ ಒಂದನ್ನು ಹಿಡಿತಾಳೆ. ಹಾಗೆ ನೀರಿನ ಪ್ರೆಷರ್ ಬಂದಾಗ ಅವಳ ಕೈಯಿಂದ ಖಜಾನೆ ಬಾಕ್ಸ್ ತಪ್ಪಿ ಹೋಗುತ್ತೆ. ಅದರ ಒಳಗಿದ್ದ ಚಿನ್ನದ ನಾಣ್ಯಗಳು ನೀರಿನ ಪ್ರೆಷರ್ ನೊಂದಿಗೆ ಮೇಲೆ ಬರುತ್ತೆ. ಅದನ್ನು ನೋಡಿದ ಗ್ಯಾಂಗ್ಸ್ಟರ್ ಜನರು ಅರ್ಥ ಮಾಡಿಕೊಡ್ತಾರೆ, ಖಜಾನೆ ಇಲ್ಲೇ ಎಲ್ಲೋ ಒಳಗಿದೆ. ಈಗ ಇಬ್ಬರು ನೀರಿನ ಒಳಗೆ ಧುಮುಕಿ ಬಿಡ್ತಾರೆ. ಅತ್ತ ಫಿನ್ ತೋರಿಸಲಾಗುತ್ತೆ. ಆತ ಈಗಲೂ ಜೀವಂತವಿದ್ದ. ಅವನು ಮೆಂಟರ್ ಹತ್ರ ಖಜಾನೆ ಹುಡುಕಲು ಅವನ ಸಹಾಯ ಕೇಳ್ತಾನೆ. ಫಿನ್ ಕೂಡ ಖಜಾನೆ ಇರುವ ಜಾಗ ತಲುಪ್ತಾನೆ. ಫಿನ್ ಅಷ್ಟೊತ್ತಿಗೆ ಬ್ಲೂ ಹೋಲ್ ತನಕ ತಲುಪಿರ್ತಾನೆ. ಅಲ್ಲಿ ನೋಡ್ತಾನೆ ಕೆಳಗಡೆ ಟೇಸ್ ಇದ್ಲು. ಟೇಸ್ನ ಉಳಿಸಲು ಕೆಳಗೆ ಹಾರ್ತಾನೆ. ಗ್ಯಾಂಗ್ಸ್ಟರ್ನ ಇಬ್ರು ಜನರು ಕೆಳಗೆ ಇರ್ತಾರೆ. ಬೇಗನೆ ನೀರಿನ ಪ್ರೆಷರ್ ಆತ ಬರುವುದರಲ್ಲಿತ್ತು. ಹೀಗಾಗಿ ಟೆಸ್ ಫಿನ್ನ ಜೊತೆ ಹಗ್ಗದೊಂದಿಗೆ ಕಟ್ಟಿಬಿಡ್ತಾಳೆ. ನೀರಿನ ಪ್ರೆಷರ್ ಬರುತ್ತೆ ಅನ್ನುವಾಗ ಗ್ಯಾಂಗ್ಸ್ಟರ್ನ ಒಬ್ಬ ವ್ಯಕ್ತಿ ಚಿನ್ನದ ನಾಣ್ಯಗಳ ಒಂದು ಬಾಕ್ಸ್ ತಗೊಂಡು ಮೇಲೆ ಬರ್ತಾನೆ. ಗ್ಯಾಂಗ್ಸ್ಟರ್ ಅವನ ಹತ್ರ ಕೇಳ್ತಾನೆ, ನನ್ನ ಮತ್ತೊಂದು ವ್ಯಕ್ತಿ ಎಲ್ಲಿದ್ದಾನೆ? ಅವನು ಹೇಳ್ತಾನೆ, ಅವನು ಇನ್ನು ನೀರೊಳಗೆ ಇದ್ದಾನೆ. ಗ್ಯಾಂಗ್ಸ್ಟರ್ ನೋಡ್ತಾನೆ, ಬ್ಲೂ ಹೋಲ್ ಒಳಗಿಂದ ನೀರಿನ ಪ್ರೆಷರ್ ತುಂಬಾನೇ ಫಾಸ್ಟ್ ಆಗಿ ಮೇಲೆ ಚಿಮ್ಮಿತ್ತು. ಆ ನೀರು ಕೆಂಪಾಗಿರುತ್ತೆ. ಅಸಲಿಗೆ ಅವನ ವ್ಯಕ್ತಿ ನೀರಿನೊಂದಿಗೆ ಮೇಲೆ ಬಂದು ಕಲ್ಲಿಗೆ ಡಿಕ್ಕಿ ಹೊಡೆದು ಸತ್ತು ಹೋಗಿದ್ದ. ಅದನ್ನು ನೋಡಿ ಗ್ಯಾಂಗ್ಸ್ಟರ್ಗೆ ಕೋಪ ಬರುತ್ತೆ. ಅವನು ತನ್ನ ವ್ಯಕ್ತಿಗೆ
ವಾಟರ್ ಗನ್ ಕೊಟ್ಟು ಹೇಳ್ತಾನೆ ಆ ಇಬ್ಬರನ್ನು ಕೊಂದು ಬಿಡು. ಇದರ ನಂತರ ಆ ವ್ಯಕ್ತಿ ಆ ಇಬ್ಬರನ್ನು ಕೊಲ್ಲಲು ಮುಂದೆ ಹೋಗ್ತಾನೆ. ಆದ್ರೆ ಈಗ ಫಿನ್ ನ ಮೆಂಟರ್ ಕೂಡ ಬಂದಿರ್ತಾನೆ. ಅವನು ನೀರಿನ ಒಳಗೆ ಗ್ಯಾಂಗ್ಸ್ಟರ್ ನ ವ್ಯಕ್ತಿನ ನೋಡ್ತಾನೆ. ಆ ವ್ಯಕ್ತಿ ಫಿನ್ ನ ಕೊಲ್ಲಲು ಹೋಗ್ತಾನೆ. ಮೆಂಟರ್ ಕೂಡಲೇ ನೀರಿಗೆ ಹಾರಿ ಬಿಡ್ತಾನೆ. ಇದನ್ನ ನೋಡಿ ಗ್ಯಾಂಗ್ಸ್ಟರ್ ವ್ಯಕ್ತಿ ವಾಟರ್ ಗನ್ ಇಂದ ಅವನ ಮೇಲೆ ದಾಳಿ ಮಾಡ್ತಾನೆ. ಇದರಿಂದ ಅವನ ಕಾಲಿಗೆ ಗಾಯವಾಗುತ್ತೆ. ನಂತರ ಇಬ್ಬರ ನಡುವೆ ಫೈಟ್ ಶುರು ಆಗುತ್ತೆ. ಆಗ ಗ್ಯಾಂಗ್ಸ್ಟರ್ ನ ತೋರಿಸಲಾಗುತ್ತೆ ಆತ ಖಜಾನೆಯಿಂದ ತುಂಬಿದ ಬಾಕ್ಸ್ ಮೇಲೆ ಎಳೆಯಲು ಪ್ರಯತ್ನ ಮಾಡ್ತಿದ್ದ. ಅದು ಕೈ ತಪ್ಪಿ ನೀರಿನ ಒಳಗಿದ್ದ ವ್ಯಕ್ತಿ ತಲೆ ಮೇಲೆ ಹೋಗಿ ಬೀಳುತ್ತೆ. ಇದರಿಂದ ಅವನು ಸತ್ತೇ ಹೋಗ್ತಾನೆ. ಈಗ ಟೆಸ್ ಮತ್ತು ಫಿನ್ ಕೂಡ ನೀರಿನಿಂದ ಮೇಲೆ ಬರ್ತಾರೆ. ಆಗಲೇ ಗ್ಯಾಂಗ್ಸ್ಟರ್ ಟೆಸ್ ನ ಹಿಡಿದು ಪ್ಲೇನ್ ನಲ್ಲಿ ಕುತ್ಕೊಳಿಸ್ತಾನೆ. ಪ್ಲೇನ್ ನ ಸ್ಟಾರ್ಟ್ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಲು ನೋಡ್ತಾನೆ. ಟೆಸ್ ಅವನ ಮೇಲೆ ದಾಳಿ ಮಾಡ್ತಾಳೆ. ಗ್ಯಾಂಗ್ಸ್ಟರ್ ಅವಳ ಪ್ರಜ್ಞೆ ತಪ್ಪಿಸ್ತಾನೆ. ಪ್ಲೇನ್ ಇಲ್ಲಿಂದ ಟೇಕ್ ಆಫ್ ಆಗುತ್ತೆ ಅನ್ನುವಾಗ ಅಲ್ಲಿಗೆ ನೀಗಲ್ ನ ಮಗಳು ಬರ್ತಾಳೆ. ಅವಳ ಹತ್ರ ವಾಟರ್ ಸ್ಕೂಟರ್ ಇರುತ್ತೆ. ಫಿನ್ ನ ಅದರ ಮೇಲೆ ಕುಳ್ಳಿರಿಸಿ ಟೆಸ್ ಇರುವಲ್ಲಿ ತಲುಪಿಸ್ತಾಳೆ. ಪ್ಲೇನ್ ಟೇಕ್ ಆಫ್ ಆಗುತ್ತೆ ಅನ್ನುವಾಗ ಫಿನ್ ಅದನ್ನು ಹಿಡಿದು ಬಿಡ್ತಾನೆ. ಈಗ ಗ್ಯಾಂಗ್ಸ್ಟರ್ ನೋಡ್ತಾನೆ ಫಿನ್ ಪ್ಲೇನ್ ನ ಹಿಡಿದು ನೇತಾಡ್ತಿದ್ದ. ಗ್ಯಾಂಗ್ಸ್ಟರ್ ಡೋರ್ ತೆಗೆದು ಅವನನ್ನು ಶೂಟ್ ಮಾಡಲು ಹೇಳ್ತಾನೆ. ಆಗಲೇ ಟೆಸ್ ಅವನನ್ನು ಮೇಲಿಂದ ದೂಡಿ ಕೆಳಗೆ ಬೀಳಿಸ್ತಾಳೆ. ಫಿನ್ ಕೂಡ ಬೇಗನೆ ಕೆಳಗೆ ಬರ್ತಾನೆ ಮತ್ತು ಅವನು ಪ್ಲೇನ್ ನ ಕಂಟ್ರೋಲ್ ಮಾಡ್ತಾನೆ. ಅವನಿಗೆ ತಿಳಿದಿತ್ತು ಸ್ಪ್ಯಾನಿಷ್ ನ ಶಿಪ್ ಪೂರ್ತಿ ಖಜಾನೆ ಎಲ್ಲಿದೆ ಅನ್ನೋದು. ಆದ್ರೆ ಫಿನ್ ಗೆ ಲ್ಯಾಂಡ್ ಮಾಡಲು ಬರಲ್ಲ. ಹೀಗಾಗಿ ಅವನ ಪ್ಲೇನ್ ಕ್ರ್ಯಾಶ್ ಆಗುತ್ತೆ. ನೀರಿಗೆ ಬಿದ್ದು ಅವ್ರು ಉಳಿತಾರೆ. ಇದರ ನಂತರ ಫಿನ್ ಮತ್ತೊಮ್ಮೆ ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಅಂದ್ರೆ ಇವರು ಮತ್ತೊಮ್ಮೆ ರಿಲೇಷನ್ಗೆ ಬರ್ತಾರೆ. ಕತೆ ಕೊನೆಗೆ ತೋರಿಸಲಾಗುತ್ತೆ ಖಜಾನೆ ಸಿಕ್ಕ ಬಳಿಕ ಇವರೆಲ್ಲರೂ ತುಂಬಾನೇ ಶ್ರೀಮಂತರಾಗುತ್ತಾರೆ. ಹಾಗೆ ಟೆಸ್ ಈಗ ಪ್ರೆಗ್ನೆಂಟ್ ಆಗಿದ್ಲು. ಅವಳಿಗೆ ಸ್ಪ್ಯಾನಿಷ್ ಶಿಪ್ ನಿಂದ ಸಿಕ್ಕ ಖಜಾನೆ ಅದನ್ನು ಅವರು ಒಂದು ಮ್ಯೂಸಿಯಂ ನಲ್ಲಿ ಇಟ್ಟಿದ್ರು. ಅದನ್ನು ನೋಡಲು ಪೂರ್ತಿ ಜಗತ್ತಿನ ಜನರು ಬರ್ತಿದ್ರು. ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ. ಧನ್ಯವಾದಗಳು.